ಹುಸ್ಸಪ್ಪ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ ಸಾಕಾಗೋತಪ್ಪ ಈ ಬಿಸಿಲಾಗಿ. ಅಯ್ಯೋ ಈ ಲಕ್ಷ್ಮಿ ಎಲ್ಕೋದ್ಲ ಏನು ಸುಡ್ಗಾಡು. ಗಿರಿಯಜ್ಜಿ ಗಿರಿಯಜ್ಜಿ, ಓ ಬಾರಿ ಜಯಮ್ಮ ಬಾ. ಏನು ಸಮಾಚಾರ? ಏನು ಇಲ್ಲಮ್ಮ, ನೀನು ಈಗಿನ ಬಸ್ ಇಳಿದು ಇಟ್ಲ ಬರೋದು ನೋಡ್ದೆ, ಅದಕ್ಕೆ ಬಂದೆ. ಏನು ಸಮಾಚಾರ? ಮಗಳೂರಿಗೆ ಹೋಗಿದ್ದೇನು? ಹ್ಞೂ ಕುಕ್ಕಾಳೆ ಜಯಮ್ಮ, ಹೋಗಿ ಈಗಿನ ಬಂದಮ್ಮ. ಎಲ್ಗೋದ್ಲಿ ನಿನ್ ಸೊಸೆ? ಕಾಣಿಸ್ತಿಲ್ಲ ಮನೆಗಿಲ್ವೇನು? ಅವಾಗ್ಲೇನೆ ಎತ್ಲ ಓದಂಗ ಓದ್ಲಮ್ಮ ಅತ್ಲಾಗೆ. ಎಲ್ಲ ಹೊಲ್ದ ಕಡಿಕೆನ ಓದ್ಲೇನ ಯತನ ಸೊಪ್ಪು ಪಪ್ಪು ಕಿತ್ಕ ಬರಕ್ಕೆ, ಇಲ್ಲ ಯತನ ಸೌದೆ ಪೌದೆ ತರಕ್ಕೆ ನೀರು ಪರ ಕಾಸಕ್ ಬೇಕಲ್ಲ. ಎಲ್ಗೋದ್ಲ ಏನ್ ಸುಡ್ಗಾಡ? ಬಿಡ ಜಯಮ್ಮ, ಎಲ್ಗೋದ್ರೆ ನನ್ಗೇನಂತೆ. ಇದ್ಯಾಕಜ್ಜಿ ಹಿಂಗಂತೀಯ? ನಿನ್ ಸೊಸೆ ಅವಳು ಎಲ್ಗೋದ್ರೆ ಏನಂತೆ ನನ್ಗೇನಂತೆ ಅಂತ ಹೇಳ್ತಾ ಇದೀಯ? ಯಾಕೆ ನಿನ್ಗೆ ಯಾಕೆ ಯಾಕೆ ನಿನ್ ಸೊಸೆ ಮೇಲೆ ನಿನ್ಗೆ ಅಧಿಕಾರ ಇಲ್ವೇ ಕೇಳಕ್ಕೂ ಹೇಳಕ್ಕೂನು? ಏನ್ ಕೇಳಿ ಏನಾಗ್ಬೇಕಾಗೈತೆ ಬಿಡು. ನಮ್ಮ ಮಾನ ಮರ್ಯಾದೆ ತೆಗ್ದೋದ್ಲಲ್ಲ ಮಗಳು. ಅವಳ ಮಗಳು ಅಂತ ಯಾಕಂತೀಯ? ನಿಮ್ಮ ಮೊಮ್ಮಗಳು ಅಂತ ಹೇಳು. ಯಾಕೆ ನನ್ನ ಮೊಮ್ಮಗಳು ಅಂತ ಹೇಳಕ್ಕೆ ನಾಚಿಕೆ ಆಗುತ್ತೆ ಅವಳನ್ನ. ಯಾವತ್ತನು ಅವಳು ಸತ್ಲು ಅಂತ ತಿಳ್ಕೊಂಡಿದ್ದೀನಿ ನಾನು. ನನ್ನ ಮೊಮ್ಮಗಳೇ ಅಲ್ಲ ಅವಳು. ಅಲ್ಲ ಕಣಿ, ಇವಳಿಗಂತೂ ಬುದ್ಧಿ ಇಲ್ಲ. ನಿಮ್ಮ ಅಕ್ಕನ ಮಗ ಅವನಿಗಂತೂ ಬುದ್ಧಿ ಬೇಡ್ವಿ? ನಿಮ್ಮ ಅಕ್ಕಯ್ಯಗಾದ್ರೂ ಬುದ್ಧಿ ಬೇಡ್ವಿ? ಮಗುಗೆ ಬುದ್ಧಿ ಹೇಳಿ ಇಟ್ಕೋಬೇಕು, ಇಂಥವೆಲ್ಲ ಮಾಡಬೇಡಪ್ಪ ಅಂತ ಹೇಳ್ಬೇಕು ಅಂತಾನ? ಏನು ಬುದ್ಧಿ ಕಲ್ಸೇವಳ ಏನು ನಿಮ್ಮ ಅಕ್ಕಯ್ಯ? ಬಿಡು. ಏನ್ ಮಾಡೋದು ಹೇಳ್ಕದ್ರಜ್ಜಿ? ಅಯ್ಯೋ ನಮ್ಮ ಅಕ್ಕಯ್ಯ ಎಷ್ಟು ಬುದ್ಧಿ ಹೇಳ್ತಾಳೆ, ಆದ್ರೆ ಅವನ್ ಕೇಳ್ಬೇಕಲ್ಲ. ಇವಳು ತಲೆ ಕೆಡ್ಸವಳೆ ನಿನ್ ಮೊಮ್ಮಗಳು. ಅವನು ಅಷ್ಟೇನೆ ಬಿಡು. ಇಬ್ರದ್ದು ತಪ್ಪೈತೀಗ. ಅಲ್ಲ ಅದ್ ಸರಿ, ಪಾರ್ವತಿ ಮನೆಗೆ ಯಾಕೆ ಹೋಗಿದ್ದೆ ನೀನು? ಏನೋ ಪತ್ರ ಗಿತ್ರ ಎಲ್ಲ ಬರ್ದಿದ್ಲಂತೆ. ನಿಜಾನ? ಅಲ್ಲ ಫೋನ್ ಮಾಡೋ ಈ ಕಾಲದಾಗೆ ಪತ್ರ ಯಾರು ಬರೀತಾರ ಗಿರಿಯಜ್ಜಿ? ಏನೋ ಕಣೆ ಗೊತ್ತಿಲ್ಲ, ಹೊಟ್ಟೆಯಲ್ಲಿ ಬಸ್ನಾರ್ ಕೊಟ್ರು ಅಂತ ನಮ್ಮ ಮಂಜ ತಂದು ಕೊಡ್ತು. ಅದಕ್ಕೆ ನಾನು ಹೋಗಿದ್ದೆ. ಅವಳನ್ನ ಕೇಳಿದ್ರೆ ನಾನು ಬರ್ದೇ ಇಲ್ಲ ಅಂತಾಳೆ. ಯಾರು ಕಳ್ಸಿರೋ ಏನೋ ಗೊತ್ತಿಲ್ಲಮ್ಮ. ಓ ಹೌದಾ? ಹಂಗಾದ್ರೆ ಆ ಪಾರ್ವತಿನೂ ಚೀಟಿ ಬರ್ದು ಕಳ್ಸಿಲ್ಲ ಅಂದ್ರೆ ಈ ಲಕ್ಷ್ಮಿನೇ ಏನೋ ಪ್ಲಾನ್ ಮಾಡಿದಾಳೆ. ನನಗೆ ಗೊತ್ತು, ನನ್ಗೆ ಅನುಮಾನ ಇತ್ತು ಅವತ್ತೇನೆ. ಅದಕ್ಕೆ ಹೆಂಗೋ ಆ ಲಕ್ಷ್ಮಿ ಅಟ್లా ಓದ್ಲು. ಅವಳು ಬರೋದು ಏಟತ್ತಾಗುತ್ತೋ ಅಂತನ ಈ ವಜ್ಜಿ ಬಂದಿದ್ದು ನೋಡಿ ಹೇಳೋಣ ಅಂತ ಬಂದೆ. ಸರಿಯಾಗಿ ತಗಲಾಕ್ತೀನಿ ನೋಡು ಆ ಲಕ್ಷ್ಮಿನೇ ಈ ವಜ್ಜಿ ತೈ. ಜಯಮ್ಮ ಜಯಮ್ಮ, ಏನೋ ಯೋಚನೆ ಮಾಡ್ತಾ ಇದೀಯೇ? ಏನು ಇಲ್ಲ. ಅಲ್ಲ ಪಾರ್ವತಿನೂ ಬರ್ದಿಲ್ಲ ಅಂತಂದ್ರೆ ಇನ್ಯಾರು ಬರ್ದಿರ್ಬೋದು ಗಿರಿಯಜ್ಜಿ? ನಿನ್ಗೆ ಯಾರ ಮೇಲಾದ್ರೂ ಅನುಮಾನ ಆಯ್ತಾ? ಇಲ್ಲಮ್ಮ, ನನಗೆ ಯಾರ ಮೇಲೆ ಅನುಮಾನ ಪಡಾನೆ. ಈಗ ಬಿಡು, ಅದರಿಂದ ಏನು ನನಗೇನು ಆಗಿದ್ದಂತ ನಷ್ಟ ಏನೂ ಇಲ್ಲ. ಅಯ್ಯೋ ನೀನು ಅದೇ ತಪ್ಪು ತಿಳ್ಕೊಂಡ್ರದು. ನೀನು ನಿನ್ ಪಾರ್ವತಿ ಊರಿಗೆ ಹೋಗಿರೋದ್ರಿಂದನ ನಿನ್ ಸಸಿಗೂ ನಿನ್ ಮೊಮ್ಮಗಳಿಗೂನು ಲಾಭ ಆಗೈತೆ. ನನ್ಗೆ ಯಾಕೋ ನಿನ್ ಸೊಸೆ ಮೇಲೆ ಅನುಮಾನ. ಅವಳೇನೆ ಚೀಟಿ ಬರ್ದು ನಿನ್ನ ಮಗಳ ಊರಿಗೆ ಹೋಗಂಗ್ ಮಾಡ್ಯವಳೆ ಅಂತಾನ. ಅದೇಂಗೆ ಅಷ್ಟಿದ್ರಾಗ ಹೇಳ್ತೀಯ ಜಯಮ್ಮ? ಅವಳೇ ಬರ್ದವಳೆ ಅಂತಾನ? ಈ ಸಾಕ್ಷಿ ಏನೈತೆ? ನೀನೇನಾದ್ರೂ ನೋಡಿದ್ದ ಅವಳು ಬರೆಯದ? ಇಷ್ಟಕ್ಕೂ ಅವಳು ಬರ್ದಿದ್ರೆ ಬಸ್ನಾರ ಯಾಕೆ ಕೊಡ್ತಿದ್ರು ಹೇಳು? ಆಯ್ತು ಬಿಡು, ನೀನ್ ಹೇಳೋದು ಸರಿ ಐತೆ. ಈಗ ನಾನೊಂದು ವಿಷಯ ಹೇಳ್ತೀನಿ. ಅದನ್ನ ಕೇಳಿದ್ರೆ ನಿನಗೆ ಅನುಮಾನ ಬರುತ್ತೆ ನಿನ್ ಸೊಸೆ ಮೇಲೇನೆ. ಏನೇ ಅದು? ಏನು ವಿಷಯ? ನೀನು ಪಾರ್ವತಿ ಊರಿಗೆ ಹೋಗಿದ್ದಲ್ಲ ಅವತ್ತು, ಹಿಂದಿನ ದಿವಸನೇನೆ ನಿನ್ ಸೊಸೆ ನಿನ್ ಮಗ ಇಬ್ರು ಮಗಳು ನೋಡ್ಕೊ ಬರಕ್ಕೆ ಮಗಳೂರ್ಗೆ ಹೋಗಿದ್ರು. ಇದು ಗೊತ್ತಾ ನಿನ್ಗೆ? ಏನು ಲಾವಣ್ಯ ನೋಡ್ಕೊಂಬರಕ್ಕೆ ನನ್ನ ಮಗನು ಇಲ್ಲಸ್ ಮಕ್ಕನು ಇಬ್ರು ಹೋಗಿದ್ದ? ಏನು ಹೇಳ್ತಾ ಇದ್ದೆ ಜಯಮ್ಮ? ನೀನ್ ಹೇಳ್ತಿರೋದು ನಿಜನಾ? ನಾನ್ಯಾಕೆ ಸುಳ್ಳು ಹೇಳಿ? ನಿನ್ ಮಗ ಬಂದಾಗ್ಲೇ ನೀನೇ ವಿಚಾರಿಸು, ಹೋಗಿದ್ರೋ ಇಲ್ವೋ ಅಂತ ನಂಗೆ ಗೊತ್ತಾಗುತ್ತೆ. ಹೋಗಿ ಒಂದ್ ದಿವಸ ಇದ್ದು ಉಪಚಾರ ಮಾಡಿಸ್ಕೊಂಡು ಬಂದವ್ರೆ. ಗೊತ್ತಾಯ್ತಾ? ಹೌದಾ? ಅದ್ ಸರಿ, ನಿನ್ಗೆ ಹೆಂಗ್ ಗೊತ್ತಾಯ್ತು? ಲಾವಣ್ಯರ ಮನೆಗೆ ಹೋಗಿದ್ದಾರೆ ನನ್ನ ಮಗನು ನನ್ನ ಸೊಸೆನು ಅಂತಾನೆ ಹೆಂಗ್ ಗೊತ್ತಾಯ್ತು? ಅಯ್ಯೋ ಅದು ಹೆಂಗ್ ಗೊತ್ತಾಯ್ತು ಅಂತ ನನಗೆ ಕೇಳ್ತೀಯಲ್ಲ. ನಿನ್ ಮೊಮ್ಮಗಳು ಮದುವೆ ಆಗಿರೋದು ನಮ್ಮ ಅಕ್ಕನ ಮಗನ್ನ, ಅದು ಗೊತ್ತು ತಾನೆ? ಫೋನ್ ಮಾಡಿದ್ದೆ ನಾನೇನೆ, ಅವಳೇ ಹೇಳಿದ್ಲು. ಅವ್ರ ಅಮ್ಮಯ್ಯನು ಅವ್ರ ಅಪ್ಪಯ್ಯನು ಬಂದವ್ರೆ ಅಂತಾನ. ಬೇಕು ಅಂದ್ರೆ ನಿನಗೂ ಫೋನ್ ಮಾಡ್ಕೊಡ್ತೀನಿ, ಕೇಳು. ಅಷ್ಟು ಅನುಮಾನ ಇದ್ದೆ ನಾನು ಹೇಳೋದ್ರ ಮೇಲೆ ನಾನು ಯಾಕೆ ಸುಳ್ಳು ಹೇಳಿ ಹೇಳು? ಹೌದಾ? ಹಂಗಾದ್ರೆ ಆ ಚೀಟಿ ಬರ್ದಿರೋದು ಇವಳೆ ಅಂತ ಅನ್ಸುತ್ತೆ. ಅಲ್ಲ ನನ್ನ ಮಗ ಹೋಗಕ್ಕಿಲ್ವಲ್ಲ, ಅವನು ಹೆಂಗ್ ಒಪ್ಕೊಂಡ? ಅವನಿಗೂ ಮಗಳು ಮಾಡಿರೋದಕ್ಕೆ ಸಿಟ್ಟಿತ್ತು, ಅವನು ಹೆಂಗ್ ಒಪ್ಕೊಂಡು ಹೋದ? ಹೆಂಗೆ ಅಂದ್ರೆ ನಿನ್ ಸೊಸೆ ಏನೋ ಹೇಳಿ ತಲೆ ತಿದ್ದಿ ಒಪ್ಸಿರ್ತಾಳೆ. ಅಷ್ಟೇನೆ, ಇನ್ನೇನು ಇಲ್ಲ. ನಿನ್ ಸೊಸೆ ಎಂತಾಳು ಎಂತ ಕಿಲಾಡಿ ಅಂತ ನಿನಗೂ ಗೊತ್ತಲ್ಲ. ನಿನ್ ಮಗನ್ ತಲೆ ಕೆಡ್ಸೋದೇನು ಅವಳಿಗೇನು ದೊಡ್ಡ ವಿಷಯನಾ? ನಿನ್ನ ಮನೆಯಿಂದ ಆಚೆ ಕಳಿಸ್ಬೇಕಾಗಿತ್ತು ಅಷ್ಟೇನೆ. ಆಚೆ ಕಳಿಸಿದ್ರೆ ಗಂಡನ ಉಪಾಯ ಮಾಡಿ ಒಪ್ಸಿ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದ್ದು. ಪ್ಲಾನ್ ಮಾಡಿ ಚೀಟಿ ಕಳಿಸಿಡು, ನೀನು ನಿಜ ಅನ್ಕೊಂಡು ಓಡೋದೆ ಮಗಳೂರಿಗೆ.
ಅವಳು ಒಳ್ಳೆ ಚಾನ್ಸ್ ಅಂತ ಗಂಡನ ತಲೆ ಕೆಡಿಸಿ ಮಗಳು ನೋಡ ಕರ್ಕೊಂಡು ಹೋದ್ಲು ಅಷ್ಟೇನೆ. ಹೌದಾ? ಅಯ್ಯೋ 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 ಅಯ್ಯೋ, ನನಗೆ ಯಾಕೋ ನೀನು ಹೇಳೋದು ಈಗ ನಿಜ ಅಂತ ಅನಿಸ್ತೈತೆ. ನನ್ನ ಇಲ್ಲಿಂದ ಸಾಗಾಕಿ ಗಂಡನ ಕರ್ಕೊಂಡು ಮಗಳು ನೋಡಕ್ ಹೋಗಕ್ಕೆ ಪ್ಲಾನ್ ಮಾಡಿದ್ಲ, ಚೀಟಿ ಬರ್ದು ಕಳಿಸಿ. ಅಯ್ಯೋ ಅಯ್ಯೋ ಅಯ್ಯೋ, ಮನಿ ಹಾಳು ಮುಂಡೆ, ನನ್ನೇನೆ ಯಾಮಾರಿಸ್ಬಿಟ್ಲಲ್ಲ ಇವಳು ಲೌಡಿ. ಹಾ, ನನ್ನ ಮಗನ್ನ ಏನೇನು ಹೇಳಿ ತಲೆ ಕೆಡಿಸಿದ್ಲೋ ಏನ್ ಸುಡ್ಗಾಡು. ಅವನು ಅಷ್ಟೇನೆ ಮಂಕ್ನಂತಾನು, ಅವಳೇನಾರ ಹೇಳಿದ್ರೆ ಸಾಕು ಎಲ್ಲಕ್ಕೂ ತಲೆ ಅಳ್ಳಾಡಿಸ್ತಾನೆ. ಅವಾಗ ಅಷ್ಟೇ ಸಿಟ್ಟು ಮಾಡ್ಕೊಂಡಿದ್ದ. ನಾನು ಇಲ್ದೇ ಇದ್ದಾಗ ಎಂಟಿ ಮಾತೆ ಕೇಳೋದು ನನ್ನ ಮಗ, ನನಗೆ ಗೊತ್ತಿತ್ತು. ಎಲ್ಲನ ನೀನ್ ಸೊಸೆ ಹಲಸ್ ಮಕ್ಕನ್ ಕೈ ಚಳಕ ಇದೆಲ್ಲನ. ನೋಡ್ದ, ಅವಳೇ ಪ್ಲಾನ್ ಮಾಡಿ ಮಗಳನ್ನ ನಮ್ಮ ಅಕ್ಕನ ಮಗ ಶ್ರೀಮಂತ ಅನ್ನೋದು ಗೊತ್ತಾಗಿ ಅವಳೇ ಪ್ಲಾನ್ ಮಾಡಿ ಕಳ್ಸಿದಾಳೆ. ತಿರ್ಗಾ ನನಗೇನು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡಿ ನಿಮ್ಮನ್ನೆಲ್ಲ ನಂಬಿಸಿಳು. ಈಗ ಚೀಟಿ ಬರ್ದು ಕಳಿಸಿ ನಿನ್ನ ಮಗಳೂರು ಕಳಿಸಿ ಗಂಡನ್ನು ತಲೆ ಕೆಡಿಸಿ ಮಗಳು ನೋಡ್ಕೊಂಬಂದ್ಲು. ಎಲ್ಲನ ಈ ಮನೆ ಕಂಟ್ರೋಲ್ ಇರೋದು ನಿನ್ ಸೊಸೆ ಕೈಲಿ, ನಿನ್ ಕೈಲಲ್ಲ ಗಿರಿಯಜ್ಜಿ. ತಿಳ್ಕೊ, ನೋಡು ಎಂತೆಂತ ಪ್ಲಾನ್ ಮಾಡ್ತಾಳೆ ಅವಳು. ಪಾಪ ಪಾರ್ವತಿ ಮತ್ತೆ ಅವಳ ಮಗ ಎಷ್ಟು ಆಸೆ ಇಟ್ಕೊಂಡಿದ್ರು ತವ್ರ ಮನೆ ಮೇಲೆ ಅಣ್ಣನ ಮಗಳು ಮಾಡ್ಕೋಬೇಕು ಅಂತನ. ಆದ್ರೆ ಈ ಲಸ್ಮಕ್ನಿಂದನ ಎಲ್ಲ ನಿರಾಸೆ ಆಗೋಯ್ತು. ಈಗ ನೋಡು, ಗಂಡನ್ನು ಒಪ್ಸಿ ಮಗಳನ್ನು ನೋಡ್ಕೊಂಬರಕ್ ಹೋಗ್ಯಾಳೆ. ಇನ್ನೊಂದ್ 2 ದಿವಸ ಹೋದ್ರೆ ಮಗಳು ಹೋಳಿಯನ್ನು ಮನೆಗೆ ಕರ್ಕೊಬತ್ತಾಳೆ ಕಣ್ಗಿರಿಯಜ್ಜಿ. ಯಾವುದೇ ಕಾರಣಕ್ಕೂ ಈ ಮನೆಗೆ ಕಾಲಿಕ್ಕಂಗಿಲ್ಲ ದರಿದ್ರದವು. ಹೇಳ್ತೀನಿ, ಏನನ್ನ ಬಂದ್ರೆ ಕಾಲು ಕತ್ತರಿಸ್ಬಿಡ್ತೀನಿ. ನಮ್ಮ ಮನೆ ಬಾಗ್ಲಾಕು ಬರಂಗಿಲ್ಲ ಅವರಿಬ್ರು. ನಮ್ಮ ಮನೆ ಮರ್ಯಾದೆ ತೆಗೆದೋಗಿ ನಮ್ಮ ಮಗಳು ಮೊಮ್ಮಗ ಪಾಪ ಎಷ್ಟು ಆಸೆ ಇಟ್ಕೊಂಡಿದ್ದ, ಮಾವನ ಮಗಳು ಮದುವೆ ಆಗೋಣ ಅಂತ. ಅವ್ರಿಗೆಲ್ಲರಿಗೂ ನಿರಾಸೆ ಮಾಡಿ ಮಣ್ತೂರು ಓಡೋದ್ಲು ಲೌಡಿ ಮುಂಡೆ ಅಂತಾಳ. ನಾನು ಮನೆಗೆ ಸೇರಿಸ್ತೀನಿ ಜಯಮ್ಮ, ಯಾವುದೇ ಕಾರಣಕ್ಕೂ ಸೇರ್ಸಲ್ಲ. ಸೇರಿಸ್ಲೇಬೇಡ. ಮಾನ ಮರ್ಯಾದೆ ತೆಗ್ದೋಗಿರೋರ್ನ ಯಾವತ್ತು ಮನೆಗೆ ಸೇರಿಸ್ಲೇಬಾರ್ದು ಗಿರಿಯಜ್ಜಿ. ನಿನ್ ಸೊಸೆ ಏನಾದ್ರೂ ಮಾಡಿ ಬರ ಮಾಡಿದ್ರು ಮಾಡ್ಬೋದು, ಹೇಳಕ್ಕಾಗಲ್ಲ. ನಿನ್ ತಲೆನೂ ಕೆಡಿಸಿ ಅವಳು ಅಂತ ಕಿಲಾಡಿ. ಜಯಮ್ಮ, ಏನ್ ಮಾಡಿದ್ರು ನಾನು ಮಾತ್ರ ಬದಲಾಗಲ್ಲ. ಅವಳ ಮಾತಿಗೆ ಬೇರ್ಗಾಗಲ್ಲ. ನನ್ನೇನು ನನ್ನ ಮಗನಂಗೆ ಮಾಡ್ಕೊಬಿಟ್ಟೇನು? ಅವಳು ಏನು ಹೇಳಿದ್ರು ನಾನು ನಂಬಲ್ಲ. ಮದುವೆ ಆಗಿ 20 ವರ್ಷ ಆಗೈತೆ ಬಂದು. ನಾನು ಅವತ್ತೆ ಅವಳು ಹೇಳಿದ ಮಾತು ಎಂದಾದ್ರೂ ಕೇಳಿದಿನ ಕೇಳು. ನನ್ನ ಮಗ ಅಷ್ಟೇ ಕೇಳ್ತಿದ್ದ. ನಾನು ಬಡ್ಕಂಡೆ ಆ 2nd ಇಯರ್ ಆಗ್ತಿದ್ದಂಗೆ ಮದುವೆ ಮಾಡಿ ಕಳ್ಸೋಣ ಅಂತಾನ. ಇವಳು ಗಂಡನ ತಲೆ ತಿನ್ಲು. ಇಲ್ಲ ಓದ್ಲಿ, ಇನ್ನ 3 ವರ್ಷ ಓದ್ಲಿ, ಇನ್ನ 3 ವರ್ಷ ಹೋಗ್ಲಿ, ಆಮೇಲೆ ಮದುವೆ ಮಾಡೋಣ ಅಂತಾನ ತಲೆ ಕೆಡಿಸಿಳು. ಅದಕ್ಕೆ ನನ್ನ ಮಗ ತಲೆ ಕೆಡಿಸ್ಕೊಂಡು ಒಬ್ಬ ಮಗಳು ಅಂತ ಕಳಿಸ್ತಾ, ಒಬ್ಬ ಮಗಳು ಅಂತ ಕಳಿಸಿದ್ಕೆ ಸರಿಯಾಗಿ ಮಾಡಿದ್ಲು ನೋಡು ಮಗಳು. ಅಯ್ಯೋ, ಶ್ರೀಮಂತರ ಮನೆ ಮಗು ಮದುವೆ ಆಗ್ಯವಳೆ. ನನಗೂ ಗೊತ್ತಿರ್ಲಿಲ್ಲ ನೋಡು. ನನಗೆ ಗೊತ್ತಿದ್ರೆ ಮನೆಗೂ ಅವಳ ಮನೆಗೂ ಸೇರಿಸ್ತಾ ಇರ್ಲಿಲ್ಲ. ನಮ್ಮ ಅಕ್ಕನ ಮಗ ಅಂತಾನು ನೋಡ್ತಿರ್ಲಿಲ್ಲ. ಮನೆಯಿಂದ ಆಚೆಗೆ ಹಾಕು ಅಂತ ಹೇಳ್ತಿದ್ದೆ. ಏನ್ ಮಾಡ್ತೀಯ, ನಮ್ಮ ಅಕ್ಕ ಸೇರಿಸ್ಕೊಂಡಿರಲಿಲ್ಲ ಮನೆಗೆ. ನಾನೇ ಹೋಗಿ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ. ತಪ್ಪು ಮಾಡಿ ಈಗ ಅನುಭವಿಸ್ತಾ ಇದ್ದೀನಿ. ಯಾಕಾದ್ರೂ ನಾನು ಅವರಿಬ್ರು ಮನೆ ಕರ್ಕಂತ ನಮ್ಮ ಅಕ್ಕನ ಒಪ್ಸಿದ್ನೋ ಏನೋ ಅಂತಾನ ಅನುಭವಿಸ್ತಾ ತಗೊಳ್ಳಿ. ದೊಡ್ಡ ಮಾತು ಮೀರಿ ಓಡ ಮದುವೆ ಆಗಿರೋದು ಎಂದೂ ಸುಖವಾಗಿರೋದೇ ಇಲ್ಲ. ಹಾಳಾಗಿ ಹೋಗ್ತಾರೆ ಅವರು. ಒಂದಲ್ಲ ಒಂದು ಕಾಲದಾಗೆ ಅವಳೇನೆ ಬಂದು ಬೀಳ್ತಾಳೆ ನಮ್ಮ ಮನೆ ತಕ್ಕ ಬಾಗ್ಲಾಕೆ. ಅವರೇನೆ ಒದ್ದು ಓಡಿಸ್ತಾರೆ ತಗ. ಹೌದಾ? ಅಯ್ಯೋ, ಅಂತ ಕಾಲ ಆದಷ್ಟು ಬೇಗ ಬರ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಏನಪ್ಪ ಇದು, ನಮ್ಮ ಅತ್ತೆ ಊರಿಂದ ಬರೋದೇ ತಡ. ಈ ಜಯಮ್ಮ ಬಂದು ವಾಕರಿಸ್ಕೊಂಡವಳಲ್ಲ, ಏನೋ ಪೆಟ್ಟಿಂಗ್ ಇಕ್ಕವಳೆ. ನನಗೇನು ಗ್ರಾಚಾರನೋ ಏನು, ಹೆಂಗಪ್ಪ ತಪ್ಪಿಸ್ಕೊಂಬದು ನಮ್ಮ ಅತ್ತೆ ಕೈಯಿಂದನ? ಇವಳು ಹೇಳಿರ್ತಾಳೆ ಪಕ್ಕ, ಮಗಳು ನೋಡ್ಕೊಂಬರಕ್ ಹೋಗಿದ್ದಾರೆ ನಿನ್ ಮಗನು ಸೊಸೆನು ಅಂತಾನ. ಏನ್ ಮಾಡ್ಲಿ, ಹೆಂಗ್ ತಪ್ಪಿಸ್ಕೊಂಬ್ಲಿ? ಬಂದ್ಲು ನೋಡಲ್ಲಿ. ಮಳ್ಳಿ ಹಂಗೆ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ದಾಳೆ. ಏನ್ ನಾವೇನ್ ನೋಡಿಲ್ಲ ನಮ್ಮಂಗೆ ಅಲ್ಲೇ ನಿಂತ್ಕೊಂಡು. ಬಾರಿ ಇಲ್ಲಿಗೆ. ಲಸ್ಮಕ್ಕ, ನಿನ್ನೆ ಮಾತಾಡ್ತಾ ಇರೋದು ನಿಮ್ಮ ಅತ್ತೆ ಕರೆಯೋದು ಕೇಳಿಸ್ತಿಲ್ವೇನೆ? ಏನ್ ಹತ್ಲತ್ತಿರಿಕೆ ನಂಗೆ ಗಾಬರಿಯಾಗಿ ಏನೋ ಚಿಂತೆ ಮಾಡ್ತಾ ಇದ್ಯಾ? ಎದರ್ಕಬೇಡ, ನಾನೇನು ಮಾಡಲ್ಲ. ಬಾ ಇಲ್ಲಿ. ಇಲ್ಲ ಜಯ ಮುಂಡೆ, ಇಲ್ಲಿ ಬಂದು ಫಿಟ್ಟಿಂಗ್ ಇಕ್ಕಿ ಈಗ ಏನೋ ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡ್ತೀಯ ಮನೆಯ ಮುಂದೆ. ಬರಬೇಕು ಲಸ್ಮಕ್ನವರು. ನಿಮ್ಮ ಅತ್ತೆ ಬಂದಿದ್ದಾರೆ. ನೀನೆಲ್ಗೆ ಹೋಗಿದ್ದಮ್ಮ? ಅತ್ತೆನ ಕರ್ಕೊಂಬರಕ್ ಬಸ್ ಸ್ಟ್ಯಾಂಡ್ಗೆ ಹೋಗಿದ್ದ? ಅಯ್ಯೋ ಪಾಪ, ನಿನ್ ಕೈ ಸಿಗಲಿಲ್ವೇನೋ ಪಾಪ. ಇವತ್ತೆ ಇನ್ನೊಂದ್ ಕಡೆಯಿಂದ ಬಂದೈತಿ ಇನ್ನೊಂದ್ ಬಸ್ಸಿಗೆ. ನೀನು ಇನ್ಯಾವುದೋ ಬಸ್ಸಿಗೆ ಹುಡಿಕೊಂಡು ಹೋಗಿದ್ಯಾ ಅನ್ಸುತ್ತೆ ಅಲ್ವೇ? ಅತ್ತೆ ಮೇಲೆ ಎಷ್ಟೊಂದು ಪ್ರೀತಿ ನಿನ್ಗೆ. ಮತ್ತೆ ಇಲ್ದೇ ಇರುತ್ತಾ ಏನ್ ನಿನ್ನಂಗ? ಅತ್ತೆ ಮಾವ ಎಲ್ಲಾನು ಬೀದಿಗೆ ತಳ್ಳಕ್ಕೆ ನಾನೇನು ನಿನ್ ಮಾಡ್ಕೊಂಡ್ಬಿಟ್ಟೇನೆ ಜಯಿ ಮುಚ್ಕೊಂಡು ಕುಕ್ಕ. ಏನು ಬಂದಿರೋದು? ಯಾಕೆ ಬಂದಿದ್ಯಾ? ಯಾಕೆ ಬಂದೆ? ಯಾವಾಗ ಬಂದೆ? ನನ್ನೇ ಕೇಳ್ತೀಯ? ನಿಮ್ಮ ಅತ್ತೆ ಏನೋ ಕೇಳ್ತೈತೆ, ಹೋಗು. ಅದೇನೋ ಚೀಟಿ ವಿಷಯ, ಆಮೇಲೆ ನಿನ್ ಮಗಳನ್ನ ನೋಡಕ್ ಹೋಗಿರೋ ವಿಷಯ ಎಲ್ಲ ಕೇಳ್ತೈತೆ. ಏನು ಅಂತಾನ ಉತ್ತರ ಕೊಡಕ್ ಹೋಗಿ. ಅಯ್ಯೋ ಅಂದ್ರೆ ಈ ಜಯಿ ಎಲ್ಲ ಹೇಳ್ಬಿಟ್ಟವಳೆ ಆಲೆ ಬಂದು. ಏನಪ್ಪ ಮಾಡ್ಲಿ ದೇವ್ರೆ, ಏನ್ ಹೇಳಿ ನಮ್ಮ ಅತ್ತಿಗೆ?
ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.